ವೆಲ್ಕಮ್ ಟು ಫಿಟ್ಟಕಿ ಯೂಟ್ಯೂಬ್ ಚಾನಲ್. ಇವತ್ತು ಹೆಲ್ದಿ ಪ್ರೋಟೀನ್ ಲಡ್ಡುನ ಮಾಡೋದನ್ನು ನೋಡೋಣ. ಇದು ಬಂದು ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋ ಒಂದು ಪ್ರೋಟೀನ್ ಬಾಲ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಹೆಸರು ಕಾಳು 200 ಗ್ರಾಮ್ ಹೆಸರು ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ನಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ನಷ್ಟು ಗೋಡಂಬಿ, ತುಪ್ಪ ಮತ್ತು ಮಖನ ತೊಗೊಂಡಿದ್ದೀನಿ. ಒಂದು 20 ಗ್ರಾಮ್ನಷ್ಟು ಬೆಲ್ಲ ಹಾಗೂ ಸ್ವಲ್ಪ ಈ ಗ್ರೇಟೆಡ್ ಕೋಕೋನಟ್ ಒಣ ಕೊಬ್ಬರಿನ ತುರಿದಿಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಫಸ್ಟ್ಗೆ ಇದು ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಶಾಲೋ ಫ್ರೈ ಮಾಡಬೇಕು. ತುಂಬ ಲೋ ಸಿಮ್ಮಲ್ಲಿ ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಸೊ ಇವಾಗ ನಾನು ಹೆಸರು ಕಾಳನ್ನ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಹುರಿಯೋದೇನು ಬೇಡ. ನೆಕ್ಸ್ಟ್ ಬಾದಾಮನ್ನ ಹುರಿತಾ ಇದ್ದೀನಿ. ಇಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಮಾತ್ರ ಹುರಿತೀನಿ, ನೋಡಿ ವೀಕ್ಷಕರೇ. ಎಲ್ಲದೂ ಹುರಿಯೋದು ಬೇಕಾಗಲ್ಲ. ಸೊ ಬಾದಾಮಿ ಹುರಿದ್ರೆ ಚೆನ್ನಾಗಿ ಆಯಿಲ್ ಕಂಟೆಂಟ್ ಬಿಟ್ಕೊಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಅದನ್ನ ಪೌಡ್ರ್ ಮಾಡ್ತಾ ನೆಕ್ಸ್ಟ್ ಪೌಡ್ರ್ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಇದು ಆಗಿದೆ. ಈಗ ನೆಕ್ಸ್ಟ್ ಮಖನ ಹುರಿತಾ ಇದ್ದೀನಿ. ಸೊ ಈ ಮಖನ ಕೂಡ ತುಂಬ ಸ್ಪಾಂಜಿ ಇರುತ್ತಲ್ಲ, ಇದು ಸ್ವಲ್ಪ ನಮಗೆ ಕ್ರಂಚಿಯಾಗಿ ಸಿಗಬೇಕು. ಪೌಡರ್ಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಹೆಸರಿಟ್ಟು ಬಂದುಬಿಟ್ಟು ಬಿಸಿ ಮಾಡಿ ಪೌಡ್ರ್ ಮಾಡಿದ್ದಾಯಿತು. ಹಾಗೆ ಇದು ಮಖನನ ಬಿಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಾದಾಮನ್ನ ಪೌಡ್ರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಾದಾಮ್ ಪೌಡ್ರ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ಇದರಲ್ಲಿರೋ ಆಯಿಲ್ ಕಂಟೆಂಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಮಗೆ ಲಾಡು ಮಾಡಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಅದು ಕ್ರಂಚಿ ಇದ್ದರೆ ಕೆಲವೊಬ್ರು ಮಕ್ಕಳೆಲ್ಲ ಇಷ್ಟಪಡಲ್ಲ ಅಂತ ತಿಂತಾ ಇರೋಕ್ಕೆ. ಸೊ ಹಾಗೆ ಪೌಡ್ರ್ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಸೊ ನಾನು ಗೋಡಂಬಿನ ಸ್ವಲ್ಪ ಪೀಸಸ್ ಮಾಡಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನಾನು ಪ್ಯಾನ್ಗೆ ತುಪ್ಪ ಹಾಕ್ತಾಯಿದ್ದೀನಿ. ಸೊ ತುಪ್ಪ ಬಿಸಿ ಆಗ್ತಾಯಿದೆ. ತುಪ್ಪ ಬಿಸಿ ಆಗ್ತಾಯಿದೆ. ಹಾಗಾಗಿ ಇವಾಗ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡೋಣ. ನಾವು ತೆಗೆದಿಟ್ಕೊಂಡಿರೋ ಬೆಲ್ಲ ಎಷ್ಟಿದೆ ಅದನ್ನ ಆ್ಯಡ್ ಮಾಡೋಣ. ನಾನೊಂದು ಇಲ್ಲೊಂದು 100 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಬೆಲ್ಲ ಆದರೆ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ತುಂಬ ಸ್ವೀಟ್ ಆಗಿಬಿಡುತ್ತೆ. ಹಾಗೆ ಎಕ್ಸ್ಟ್ರಾ ಕ್ಯಾಲರಿ ಆ್ಯಡ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ತುಪ್ಪ ಬೆಲ್ಲನ ತೊಗೊಂಡಿದ್ದೀವಿ ಅಂದರೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟೇ. ತುಂಬ ನಮಗೆ ಸಿಹಿ ಆಗಲಿ ಅಥವಾ ಈ ಫ್ಯಾಟ್ ಕಂಟೆಂಟ್ ಆಗಲಿ ಅನ್ನೆಸರಿ ತೊಗೊಳ್ಳೋದು ಬೇಡ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಮೇನ್ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಇದರಲ್ಲಿ ಅಬ್ಸರ್ವ್ ಆಗೋ ಥರ ಒಳ್ಳೆಯ ತುಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬೆಲ್ಲ ಚೆನ್ನಾಗಿ ಕರಗಬೇಕು. ಈ ಥರ ನೋಡಿ, ಈ ಥರ ಬೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕರಗಬೇಕು. ಇದಾಗಿದ ತಕ್ಷಣ ನಾವು ಮಾಡಿಟ್ಕೊಂಡಿರೋ ಪೌಡ್ರನ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಒಂದೊಂದಾಗಿ ಹಾಕಬೇಕು. ಸೊ ಇದು ಹೆಸರು ಹಿಟ್ಟನ್ನ ನಾವು ಈ ಥರ ಹಾಕ್ತಾ ಚೆನ್ನಾಗಿ ಕೈ ಆಡಿಸ್ಬೇಕು, ಇಲ್ಲಾಂದರೆ ಅದು ಬೇಗ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಇದಾಗಿದೆ. ಇದಕ್ಕೆ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಬಂದು ನಾನು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಮಖನ ಹಾಕ್ತಾಯಿದ್ದೀನಿ. ಇದನ್ನು ಡ್ರೈ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಮಖನ. ಸೊ ಈ ಮಖನದ ಅಡ್ವಾಂಟೇಜ್ ಏನಂದರೆ ಇದನ್ನ ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಇರುತ್ತೆ. ಇದನ್ನು ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗೆ ಪ್ರೋಟೀನ್ ಕಂಟೆಂಟು ಇರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ. ಸೊ ಮಖನ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಬಾದಾಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗೋಡಂಬಿ ಆ್ಯಡ್ ಮಾಡಿಬಿಟ್ಟು ಹಾಗೆ ಡ್ರೈಡ್ ಕೋಕೋನಟ್ನ ಪೌಡ್ರ್ ಮಾಡಿಲ್ಲ ನಾನು, ಹಾಗೆ ತುರಿದಿರೋದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು. ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ್ರೆ ನಿಮಗೆ ತಿನ್ನಬೇಕಾದ್ರೆ ಅದು ಒಂಥರ ಅನ್ಈಸಿನೆಸ್ ಅನಿಸಲ್ಲ. ಈವನ್ನಾಗಿ ಎಲ್ಲ ಮಿಕ್ಸ್ ಆಗಿದ್ದರೆ ಸಾಕು. ಜಾಸ್ತಿ ರೋಸ್ಟ್ ಮಾಡೋದು, ಹುರಿಯೋದು ಏನೂ ಬೇಡ. ನಾವು ಎಷ್ಟು ಹುರಿತೀವೋ ಅಷ್ಟು ಅದರಲ್ಲಿರೋ ನ್ಯೂಟ್ರಿಷನ್ಸು ಹಾಳಾಗುತ್ತೆ. ಸೊ ಹಾಗಾಗಿ ಆದಷ್ಟು ಮಿನಿಮಮ್ ಆಗಿ ಹುರಿಬೇಕು, ಮಿನಿಮಮ್ ಆಗಿ ಸಿಪ್ಪಿ ತೆಗಿಬೇಕು. ಹೋಲ್ಸಮ್ ಆಗಿರೋ ಫುಡ್ನ ತಿಂತಾಯಿದ್ರೆ ನಮ್ಗೆ ಅದರಲ್ಲಿರೋ ಕಂಟೆಂಟ್ ಎಲ್ಲ 100% ಸಿಗುತ್ತೆ. ಸೊ ಇವಾಗ ಇದಾಗಿದೆ. ಸೊ ಇದನ್ನ ನಾನೊಂದು ಪ್ಲೇಟಲ್ಲಿ ತೊಗೊಂಡ್ಬಿಟ್ಟು ಲಡ್ಡು ಹೇಗೆ ಮಾಡೋದಂತ ನೋಡೋಣ. ಸೊ ಇವಾಗಿದ್ದು ನಾವು ಈ ಥರ ಲಡ್ಡು ಮಾಡಿ ಇಟ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಲಡ್ಡು ಮಾಡ್ತಾಯಿದ್ದೀನಿ. ಸೊ ಈ ಸೈಜಲ್ಲಿ ನಾವು ಡೈಲಿ ಒಂದೊಂದು ತಿಂದುಬಿಟ್ರೆ ನಮಗೊಂದು
10 to 20 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋ ಥರ ಪರ್ kg 1 ಎನರ್ಜೆಟಿಕ್ ಆಗಿ ಇರುತ್ತೆ, ಒಳ್ಳೆ ಪ್ರೋಟೀನ್ ಸಿಕ್ಕಂಗೆ ಆಗುತ್ತೆ ಬ್ರೇಕ್ಫಾಸ್ಟಲ್ಲಿ. ಸೊ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನೆಕ್ಸ್ಟ್ ಈ ಥರದ ಹೆಲ್ದಿ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್.